ಸೊ ಇವತ್ತಿಂದ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನೈತೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಐತೆ ಅಂತೇಳಿ ಇವತ್ತು ನಾನು ಸೂಟ್ ಹಾಕೊಂಡು ವೀಡಿಯೋ ಮಾಡೋದು ಅಂತಂದೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ಭಾಳಷ್ಟು ಮಂದಿ ನೀವು ಈಗ ಮಾರ್ಕೆಟ್ ಒಳಗೆ ಕೋಚಸ್ ಟ್ರೈನರ್ಸ್ ಎಲ್ಲರಿಗೂ ನೋಡಕತ್ತಿರ್ಬೋದು. ಎಲ್ಲರೂ ಏನು ಹೇಳ್ತಾರಂತಂದ್ರೆ ವಿದೌಟ್ ಇನ್ವೆಸ್ಟ್ಮೆಂಟ್ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು, ವಿದಿನ್ 50,000 ನೀವು ಎಕ್ಸ್ಪೋರ್ಟ್ ಮಾಡ್ಬೋದು, ಎಕ್ದಮ್ ಕಡಿಮೆ ರೊಕ್ಕದೊಳಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಅಂಥೇಳಿ ಭಾಳಷ್ಟು ಮಂದಿ ಕ್ಲೇಮ್ ಮಾಡ್ತಾರೆ. ಓಕೆ, ಸೊ ಇದು ಎಷ್ಟು ಖರೆ ಐತಿ, ಇದು ಎಷ್ಟು ಸುಳ್ಳು ಐತಿ ಅಂದ್ರೆ ಅದ್ರ ಮೇಲೆ ನಾವು ಭಾಳಷ್ಟು ವಿವಾದ ಮಾಡ್ಬೋದು ಕುಂತು. ಯಾರಿಗೂ ಅದ್ರದ್ದು ಎಕ್ಸಾಕ್ಟ್ ಇಕ್ವೇಷನ್ ಇವ್ರಿಗೆ ಇದು ಹಿಂಗೆ ಆಗ್ತೈತಿ, ಇವ್ರ ಸಲುವಾಗಿ ಇದು ಹಿಂಗೆ ಐತಿ ಅಂತೇಳಿ ಹೇಳೋಕ್ಕಾಗಂಗಿಲ್ಲ. ಆಂಟ್ರಪ್ರಿನರ್ಶಿಪ್ ಆಮೇಲೆ ಬಿಸ್ನೆಸ್ ಅಂತಂದು ಯಾವಾಗ ಬರ್ತೈತಲ್ಲ, ಸೊ ಅವಾಗ ರಿಸ್ಕ್ ತೊಗೊಳ್ಳೋದು ಇದು ಒಂದು ಕೆಪಾಸಿಟಿ ನಿಮ್ಮ ಕಡೆ ಇರಬೇಕಾಗತ್ತೆ. ಓಕೆ, ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲಿರ್ತೈತಿ ಆದ್ರೆ ಇಲ್ಲಿ ಅಷ್ಟು ಮ್ಯಾಟ್ರ್ ಆಗಂಗಿಲ್ಲ. ಓಕೆ, ಸೊ ಇದೇ ದುಡ್ಡು ಮ್ಯಾಟ್ರ್ ಆಗಂಗಿಲ್ಲ ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ಮಾರ್ಕೆಟ್ ಒಳಗೆ ಇದನ್ನ ಹೇಳಕತ್ತಾರ, ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಹಂಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ. ಹಂಗೆ ಹೆಂಗೆ ಮಾಡ್ಬೋದು? ನೀವು ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೂ ಒಂದು 10-15 ಸಾವಿರ ರೂಪಾಯಿ 20 ಸಾವಿರ ರೂಪಾಯಿ ಬೇಕಾಗ್ತವೆ. ಓಕೆ, ಒಂದು ವೆಬ್ಸೈಟ್ ಮಾಡ್ಬೇಕಂದ್ರೆ 10-15 ಸಾವಿರ ರೂಪಾಯಿ ಬೇಕಾಗ್ತೈತಿ. ಇದು ಎಲ್ಲನೂ ನೀವು ಇಟ್ಕೊಂಡೇ ಎಕ್ಸ್ಪೋರ್ಟ್ ಮಾಡ್ಬೋದಲ್ಲ, ಇದು ಎಲ್ಲ ಇರಲಾರ್ದಂತರೂ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ ಅವ್ರು ಏನು ಹೇಳಕತ್ತಾರ ಪ್ರೊಬೆಬ್ಲಿ ಅಂತಂದ್ರೆ ಇದು ಎಲ್ಲ ಮಾಡಾದ್ಮೇಲೆ ನಿಮಗೇನೂ ರೊಕ್ಕ ಬೇಕಾಗಂಗಿಲ್ಲ ಅಂತ ಹೇಳಕತ್ತಿರ್ಬೋದು ಅವ್ರು. ಸೊ ಇದು ಎಲ್ಲ ಮಾಡಾದ್ಮೇಲೆ ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಾದ್ಮೇಲೆ ಆಮೇಲೆ ನಿಮಗೆ ರೊಕ್ಕ ಬೇಕಾಗಂಗಿಲ್ಲ ಅಂತದ ಅದೇ ಹೆಂಗಾಗ್ತೈತಿ? ಯಾಕಂದ್ರೆ ನೀವು ಕಸ್ಟಮರ್ಸಿಗೆ ಅಪ್ರೋಚ್ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಡೇಟಾಬೇಸ್ ಬೇಕು. ಡೇಟಾಬೇಸ್ ನೀವು ಮಾರ್ಕೆಟ್ನಾಗಿಂದ ಪರ್ಚೇಸ್ ಮಾಡ್ತೀರಿ. ಕಸ್ಟಮರಿಗೆ ಕಾಲ್ ಮಾಡ್ಬೇಕಂತಂದ್ರೆ ನಿಮ್ಮ ಫೋನ್ನಾಗ ದುಡ್ಡು ಇರಬೇಕು. ಕಸ್ಟಮರಿಗೆ ಬರೀ ಫೋನ್ ಮಾಡಿ ಆರ್ಡರ್ ಸಿಗಂಗಿಲ್ಲ. ಅಲ್ಲಿ ಹೋಗಿ ನೀವು ಆರ್ಡರ್ ತೊಗೊಂಬರ್ಬೇಕಂತ ನಿಮ್ಮ ಕಡೆ ಫ್ಲೈಟಿಗೆ ದುಡ್ಡು ಇರಬೇಕು. ಇದಕ್ಕೆಲ್ಲನೂ ದುಡ್ಡೇ ಇರ್ತೈತಲ್ಲ. ಸೊ ಇದು ಎಲ್ಲನೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಅವ್ರಿಗೆ ಏನು ಮಾರ್ಕೆಟ್ನಾಗ ಹೇಳಕತ್ತಾರ ವಿದೌಟ್ ಇನ್ವೆಸ್ಟ್ಮೆಂಟ್ ನೀವು ಬಿಸ್ನೆಸ್ ಮಾಡ್ಬೋದು, ಇದು ಸುಳ್ಳು ಮಾತು. ಓಕೆ, ಸ್ವಲ್ಪ ನಿಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಇದ್ದೇ ಇರಬೇಕಾಗುತ್ತೆ. ಓಕೆ, ಇನ್ವೆಸ್ಟ್ಮೆಂಟ್ ನಿಮ್ಮ ಕಡೆ ಝೀರೋ ಇತ್ತಂತಂದ್ರೆ ನೀವು ಬಿಸ್ನೆಸ್ ಬಗ್ಗೆ ಸದ್ಯಕ್ಕೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಸದ್ಯಕ್ಕೆ ನಿಮ್ಮ ಟೆನ್ಷನ್ ಏನಿರ್ಬೇಕಂತಂದ್ರೆ ಏನಾರ ಒಂದು ಸೋರ್ಸ್ ಆಫ್ ಇನ್ಕಮ್ ನಾನು ಜನ್ರೇಟ್ ಮಾಡಬೇಕು, ಎಲ್ಲಿಂದರ ನಾನು ದುಡ್ಡು ಗಳಿಸಕ್ಕೆ ಚಾಲೂ ಮಾಡಬೇಕು. ಕಂಟಿನ್ಯೂಸ್ಲಿ ನನಗೊಂದು ಮಂತ್ಲಿ ವೀಕ್ಲಿ ಈ ಥರ ನಾನು ದುಡ್ಡು ಎಲ್ಲಿಂದ ಬರ್ತಿರ್ಬೇಕು ಕಂಟಿನ್ಯೂಸ್ಲಿ. ಈ ಸೆಟಪ್ ಮಾಡಕ್ಕೆ ನೀವು ತಲೆ ಕೆಡಿಸ್ಕೋರಿ. ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಲಿ ಯಾವುದೋ ಒಂದು ಬಿಸ್ನೆಸ್ ಸೆಟಪ್ ಮಾಡಕ್ಕೆ ನೀವು ತಲೆ ಸದ್ಯ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಅದು ಹೆಂಗೆ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಡೆವಲಪ್ ಯುವರ್ ಸ್ಕಿಲ್ ಸೆಟ್. ಓಕೆ, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ ಮೇಲೆ ಕೆಲಸ ಮಾಡಿರಿ. ಓಕೆ, ನಿಮ್ಮ ಕಡೆ ಮಿನಿಮಮ್ ಒಂದು 10-20 ಸಾವಿರ ರೂಪಾಯಿ ಇದ್ದು ಅಂತಂದ್ರೆ ಅದರಿಂದ ಕಲೀರಿ, ಕೋರ್ಸ್ ಮಾಡಿರಿ. ಓಕೆ, ಭಾಳಷ್ಟು ಮಂದಿ ಜೆನ್ಯೂನ್ ಮಂದಿ ಅದರ ಮಾರ್ಕೆಟ್ ಒಳಗೆ ಅವ್ರು ನಿಮಗೆ ಕೋರ್ಸಸ್ ಪ್ರೊವೈಡ್ ಮಾಡತ್ತಾರ, ಅಥವಾ ಆನ್ಲೈನು ನಿಮಗೆ ಯೂಟ್ಯೂಬ್ ನೋಡಿ ಗೂಗಲ್ನಾಗ ಅಲ್ಲಿ ಆರ್ಟಿಕಲ್ಸ್ ಓದಿ ಅಲ್ಲಿಂದೂ ನಿಮಗೆ ನಾಲೆಜ್ ಭಾಳಷ್ಟು ಬರ್ತೈತಿ. ಸೊ ಅಲ್ಲಿಂದನೂ ನೀವು ನಾಲೆಜ್ ತೊಗೊಂಡು ನೀವು ಒಂದು ಸ್ಕಿಲ್ ಸೆಟ್ ಡೆವಲಪ್ ಮಾಡಿ ಅದ್ರ ತಕ್ಕಂಗೆ ಮಾರ್ಕೆಟ್ನಾಗ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮಾರ್ಕೆಟ್ನಾಗ ನಿಮ್ಮ ಸ್ಕಿಲ್ನ ಮಾರಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಅಲ್ಟಿಮೇಟ್ಲಿ ನೀವು ಆ್ಯಸ್ ಅನ್ ಆಂಟ್ರಪ್ರಿನರ್ ನಿಮ್ಮದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕಿಲ್ ಏನಂತಂದ್ರೆ ಸೇಲ್ಸ್. ಓಕೆ, ಸೇಲ್ಸ್ ಮಾಡೋಕ್ಕೆ ನಿಮಗೆ ಬರ್ತಿರ್ಬೇಕು. ಯು ಶುಡ್ ನೋ ಸೆಲ್ಲಿಂಗ್. ಸೊ ಸೇಲ್ಸ್ ನಿಮಗೆ ಮಾಡೋಕ್ಕೆ ಬರಂಗಿಲ್ಲ ಅಂತಂದ್ರೆ ನೀವು ಕಡೆ ಏನು ಸ್ಕಿಲ್ ಸೆಟ್ ಇದ್ದೂ, ನಿಮ್ಮ ಕಡೆ ಏನು ಪ್ರಾಡಕ್ಟ್ ಬಂಗಾರ ಇತ್ತಂದ್ರೂ ಅವನಿಗೆ ಮಾರಕ್ಕೆ ಆಗೋದಿಲ್ಲ. ಮನುಷ್ಯಾಗ ಸೇಲ್ಸ್ ಬರ್ತಿತ್ತಂತಂದ್ರೆ ಅವ ಕಲ್ಲೂ ಬಂಗಾರ ಐತಂತ ಹೇಳಿ ಮಾರ್ತಾನೆ. ಮನುಷ್ಯಾಗ ಸೇಲ್ಸ್ ಬರ್ತಿರ್ಲಿಲ್ಲ ಅಂತಂದ್ರೆ ಬಂಗಾರ ಇತ್ತಂದ್ರೂ ಅವನಿಗೆ ಅದನ್ನು ಮಾರಕ್ಕೆ ಆಗೋದಿಲ್ಲ. ಅವ್ನ ಕಡೆ ಯಾರೂ ಅದನ್ನ ಬಂಗಾರ ತೊಗೊಳಂಗಿಲ್ಲ. ವೈ? ಬಿಕಾಸ್ ಕಮ್ಯುನಿಕೇಷನ್ ಏನೈತಿ, ಸೇಲ್ಸ್ ಏನೈತಿ, ಇದು ಭಾಳ ಇಂಪಾರ್ಟೆಂಟ್ ಸ್ಕಿಲ್ ಐತಿ ಫಾರ್ ಎನಿ ಬಿಸ್ನೆಸ್ ಮ್ಯಾನ್, ಫಾರ್ ಎನಿ ಬಿಸ್ನೆಸ್ ವುಮನ್. ಆಂಟ್ರಪ್ರಿನರ್ಶಿಪ್ನಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕಿಲ್ ಅಂತಂದ್ರೆ ಇದು ಸೇಲ್ಸ್. ಓಕೆ, ಸೊ ಸೇಲ್ಸ್ ಮೇಲೆ ನೀವು ಫೋಕಸ್ ಮಾಡ್ಬೇಕಂತಂದ್ರೆ ಭಾಳಷ್ಟು ನೀವು ಎಕ್ಸ್ಪೀರಿಯನ್ಸ್ ತೊಗೋಬೇಕಾಗ್ತೈತಿ, ಭಾಳಷ್ಟು ಕಡೆ ನೀವು ಕೆಲಸ ಮಾಡಬೇಕಾಗ್ತೈತಿ. ಸೊ ಇನ್ನೊಂದು ಕಾಮನ್ ಮೈಂಡ್ಸೆಟ್ ಜನರೊಳಗೆ ಏನೈತೆ ಅಂತಂದ್ರೆ ನನ್ನ ಕಡೆ ದುಡ್ಡಿಲ್ಲ, ನಾನು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. ಸೊ ದುಡ್ಡಿಲ್ಲ ಅಂತಂದ್ರೆ ಬಿಸ್ನೆಸ್ ಮಾಡೋಕ್ಕಾಗಂಗಿಲ್ಲ, ಇದು ವಿಚಾರ ಏನೈತಲ್ಲ ಇದು ತಪ್ಪೈತಿ. ಸೊ ಹಿಂಗೆ ಅಂತೀರಿ ನೀವು, ಬಿಸ್ನೆಸ್ ಮಾಡೋಕ್ಕಂತರೂ ದುಡ್ಡು ಬೇಕಂತ ಹೇಳ್ತೀರಿ, ದುಡ್ಡಿಲ್ಲ ಅಂತಂದ್ರೆ ಬಿಸ್ನೆಸ್ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ನಾವು ವಿಚಾರ ಮಾಡಕತ್ತೆ ಅಂತಂದ್ರೆ ಅದನ್ನು ತಪ್ಪೈತೆ ಅಂತ ಹೇಳ್ತೀರಿ. ಎರಡೂ ಕಡೆ ಹೆಂಗೆ ನೀವು ಡೋಲ್ ಬಾರಿಸ್ತೀರಿ ಅಂತೇಳಿ ನೀವು ಕೇಳ್ಬೋದು. ಸೊ ದ ಓನ್ಲಿ ಥಿಂಗ್ ಈಸ್ ಮೈಂಡ್ಸೆಟ್. ನಿಮ್ಮ ಮೈಂಡ್ಸೆಟ್ ಏನೈತಿ ಅದು ಭಾಳ ಇಂಪಾರ್ಟೆಂಟ್ ಐತಿ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ಭಾಳಷ್ಟು ವೀಡಿಯೋಸ್ ಒಳಗೆ ಮಾತಾಡೀನಿ. ಲಾ ಆಫ್ ಅಟ್ರಾಕ್ಷನ್ ಯಾವ ಥರ ಅಪ್ಲೈ ಮಾಡ್ಬೇಕು, ನೀವು ಲಾ ಆಫ್ ಅಟ್ರಾಕ್ಷನ್ನ ಯಾವ ಥರ ನೀವು ನಿಮ್ಮ ಬಿಸ್ನೆಸ್ ಒಳಗೆ ನಿಮ್ಮ ಲೈಫ್ ಒಳಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಭಾಳಷ್ಟು ಸತಿ ಮಾತಾಡೀನಿ. ಅದು ಭಾಳ ಇಂಪಾರ್ಟೆಂಟ್ ಐತಿ. ಸ್ಕೇರ್ಸಿಟಿ ಮೈಂಡ್ಸೆಟ್ ನಿಮ್ಮ ಕಡೆ ಇತ್ತಂತಂದ್ರೆ, ಸ್ಕೇರ್ಸಿಟಿ ಮೈಂಡ್ಸೆಟ್ ಅಂತಂದ್ರೆ ಯಾವಾಗಲೂ ಇದೇ ವಿಚಾರ ಮಾಡೋದು, ನನ್ನ ಕಡೆ ದುಡ್ಡಿಲ್ಲ, ನನ್ನ ಕಡೆ ಅದು ಇಲ್ಲ, ನನ್ನ ಕಡೆ ಇದು ಇಲ್ಲ, ನನ್ನ ಕೈಯಾಗ ಆಗಂಗಿಲ್ಲ, ನನಗೆ ಯಾರ್ದು ಸಪೋರ್ಟ್ ಇಲ್ಲ, ನಮ್ಮ ಮನ್ಯಾಗ ನನ್ನ ಸಪೋರ್ಟ್ ಮಾಡೋಕತ್ತಿಲ್ಲ, ನನ್ನ ಮ್ಯಾಗ ಯಾರು ಟ್ರಸ್ಟ್ ಮಾಡೋಂಗಿಲ್ಲ. ಇದು ನೀವು ಕಂಟಿನ್ಯೂಸ್ಲಿ ವಿಚಾರ ಮಾಡ್ಕೊತ ಹೋದ್ರಿ ಅಂತಂದ್ರೆ ನಿಮ್ಮ ಜೋಡಿ ಅದ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ಯಾವುದೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ನೀವು ಇದನ್ನ ವಿಚಾರ ಮಾಡಕತ್ತೀರಿ ರೆಗ್ಯುಲರ್ಲಿ. ಇಲ್ಲ, ನಂಗೆ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ದುಡ್ಡು ಬೇಕಾಗ್ತಾವೆ, ನನ್ನ ಕಡೆ ದುಡ್ಡಿಲ್ಲ, ಸೊ ನಾ ಮಾಡೋಕ್ಕಾಗಂಗಿಲ್ಲ. ನನಗೆ ಯಾವ್ದಾರ ಒಂದು ಎಕ್ಸ್ಪೋರ್ಟ್ ಮಾಡ್ಬೇಕಂತ ನನ್ನ ಕಡೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಸೊ ನನ್ನ ಕಡೆ ಇನ್ವೆಸ್ಟ್ಮೆಂಟ್ ಇಲ್ಲ, ಸೊ ನಾ ಇದು ಮಾಡೋಕ್ಕಾಗಂಗಿಲ್ಲ. ಸೊ ಈ ವಿಚಾರ ಕಂಟಿನ್ಯೂಸ್ಲಿ ನಿಮ್ಮ ತಲೆಯೊಳಗೆ ಓಡಾಕತ್ತಿತ್ತು ಅಂತಂದ್ರೆ ನಿಮಗೆ ಇದು ಮಾಡೋಕ್ಕೇ ಆಗಂಗಿಲ್ಲ.
ಓಕೆ. ಸೊ ದುಡ್ಡು ಇರ್ಲಾರ್ದು ನಾವು ಅದ್ರೊಳಗೆ ಮೊದಲು ಕೈ ಹಾಕ್ಬೇಕಾಗುತ್ತೆ. ಹೆಂಗೆ ಕೈ ಹಾಕ್ಬೇಕಂತಂದ್ರೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಮಾರ್ಕೆಟ್ನಾಗ ಭಾಳಷ್ಟು ಜನ ಡಿರೆಕ್ಟ್ಲಿ ಎಕ್ಸ್ಪೋರ್ಟರ್ ಆಗ್ತೀನಿ, ಡಿರೆಕ್ಟ್ಲಿ ಆಂಟ್ರಪ್ರೆನರ್ ಆಗ್ತೀನಿ, ಡಿರೆಕ್ಟ್ಲಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ದುಡ್ಡು ಗಳಿಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಈ ಕನಸು ಕಾಣ್ತಿರ್ತಾರಲ್ಲ ಅವ್ರು ಹುಚ್ಚರು. ಓಕೆ. ಡಿರೆಕ್ಟ್ಲಿ 0 to 100 ಯಾವಾಗಲೂ ಹೋಗಂಗಿಲ್ಲ. 0, 10, 20, 30, 50, 70, 80 ಮಾಡಿ 100ಗೆ ಮುಟ್ತಾರೆ. ಬರೋಬರ. ಅಷ್ಟು ನಿಮ್ಮ ಕಡೆ ಪೇಷನ್ಸ್ ಇರಬೇಕಾಗ್ತೈತಿ, ಅಷ್ಟು ನೀವು ಎಫರ್ಟ್ಸ್ ಹಾಕಕ್ಕೂ ರೆಡಿ ಇರಬೇಕಾಗ್ತೈತಿ. ಡಿರೆಕ್ಟ್ಲಿ ಯಾರು 0 to 100 ಜಂಪ್ ಆಗಕ್ಕೆ ಆಗಂಗಿಲ್ಲ. ಅದನ್ನ ಆಗಕ್ಕೆ ಹೋಗ್ಬೇಡ್ರಿ. ಜಂಪ್ ಆದ್ರಂದ್ರೂ ಕೂಡ ಅಲ್ಲಿಂದ ಡೈರೆಕ್ಟ್ ನೀವು ಮತ್ತೆ 0ಗೆ ಬೀಳ್ತೀರಿ. ಅವಾಗ ಮತ್ತೆ ಭಾಳ ಹರ್ಟ್ ಆಗುತ್ತೆ ನಿಮಗೆ. ಸೊ ಹೀಗಾಗಿ ಮೈಂಡ್ಸೆಟ್ ಮೇಲೆ ನೀವು ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡಿರಿ, ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿರಿ. ದುಡ್ಡು ಇರಲಿಲ್ಲ ಅಂತ ನಾವು ಬಿಸ್ನೆಸ್ ಮಾಡೋಕ್ಕಾಗಂಗಿಲ್ಲ, ಈ ಮೈಂಡ್ಸೆಟ್ ಮೊದಲು ತಲೆಯೊಳಗಿಂತ ತೆಗೆದಾಕ್ರಿ. ದುಡ್ಡು ಇರಲಾರ್ದು ನಾವು ಬಿಸ್ನೆಸ್ ಹೆಂಗೆ ಮಾಡ್ಬೋದು, ದಟ್ ಈಸ್ ಬೇಸ್ಡ್ ಆನ್ ದ ಸ್ಕಿಲ್ ಸೆಟ್ ಡೆವಲಪ್ ಮಾಡೋಕೆ ನೀವು ಇನ್ವೆಸ್ಟ್ ಮಾಡಿರಿ. ಅವಾಗ ಏನು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ನಿಮ್ಮ ಟೈಮ್ ಆಮೇಲೆ ಹಾರ್ಡ್ ವರ್ಕ್ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಟೈಮ್ ಆ್ಯಂಡ್ ಹಾರ್ಡ್ ವರ್ಕ್ ನೀವು ಸೇಲ್ಸ್ ಸ್ಕಿಲ್ಸ್ ಬೆಳೆಸ್ಬೇಕಂತಂದ್ರೆ ಯಾವ್ದಾರು ಒಂದು ಕಂಪ್ನಿಗೆ ಹೋಗ್ರಿ, ಅವ್ರ ಪ್ರಾಡಕ್ಟ್ ನೀವು ಗೈಯಾಗಿ ತಗೋರಿ, ನಾ ಇದಕ್ಕೆ ಪ್ರಾಡಕ್ಟ್ ಮಾರ್ತೀನಿ, ನನಗೆ ಕಮಿಷನ್ ಕೊಡ್ರಿ ಅಂತ ಹೇಳ್ರಿ. ಸೇಲ್ಸ್ ಸ್ಕಿಲ್ಸ್ ನಿಮ್ಗೆ ಅಲ್ಲೇ ಡೆವಲಪ್ ಆಗ್ತಾವೆ. ಓಕೆ. ಪ್ರಾಡಕ್ಟ್ ಯಾವುದೋ ಕಂಪ್ನಿಗೆ ಅಪ್ರೋಚ್ ಮಾಡಿರಿ, ಯಾರಿಗಿದ್ರು ಇವತ್ತು ನನಗೂ ನೀವು ಬಂದು ಅಪ್ರೋಚ್ ಮಾಡಿದ್ರಿ, ನಿಮ್ಮ ಪ್ರಾಡಕ್ಟ್ ನಾನು ಮಾರ್ಕೊಡ್ತೀನಿ ಸರ್, ನಾನು ಕಮಿಷನ್ ಕೊಡ್ರಿ ಅಂತಂದ್ರೆ ಐ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ. ಹೋಗ್ರಿ, ತೊಗೊಂಡು ಹೋಗ್ರಿ, ಮಾರ್ರಿ, ನಾನು ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತೀನಿ. ಓಕೆ. ಯಾವುದು ಕಂಪ್ನಿ ನಿಮಗೆ ಇಲ್ಲ ಅನ್ನಂಗಿಲ್ಲ ಕಮಿಷನ್ ಬೇಸಿಸ್ ಮೇಲೆ ಕೆಲಸ ಮಾಡೋಕ್ಕೆ. ಅಲ್ಲಿ ನೀವು ನಿಮ್ಮ ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೋತೀರಿ. ಇದು ಮಾಡೋಕೆ ಹುಡುಗರು ರೆಡಿ ಇಲ್ಲ. ಓಕೆ. ಸೊ ಇಲ್ಲಿ ತನಕ ನಾ ಏನು ಮಾತಾಡಿದ್ದೆ ಅದು 20 to 25 ಏಜ್ ಮಟ್ಟ ಯಾರು ಅದಾರ ಅವ್ರ ಸಲುವಾಗಿ ಇದು ಅಪ್ಲಿಕೇಬಲ್ ಆಗ್ತೈತಿ. ಯಾರಿಗೆ ಫ್ಯಾಮಿಲಿದಿಂದ ಸಪೋರ್ಟ್ ಇಲ್ಲ, ಯಾರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾರ ಕಡೆ ದುಡ್ಡಿಲ್ಲ, ಅವ್ರ ಸಲುವಾಗಿ ಇದು ಒಂದು ಸ್ಮಾಲ್ ಸಜೆಷನ್ ಇತ್ತು. ಓಕೆ. ಈಗ ಬರೋದು ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ಬೇಕಂತಾರ, ಯಾರ ಕಡೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಐತಿ. ಓಕೆ. ಆದರೆ ಅವ್ರು ಮಿನಿಮಮ್ನಿಂದ ಸ್ಟಾರ್ಟ್ ಮಾಡ್ಬೇಕಂತಾರ. ಡೆಫಿನೆಟ್ಲಿ ನಾನು ಅದೇ ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಕಡೆ 10-20 ಲಕ್ಷ ರೂಪಾಯಿ ಇತ್ತಂದ್ರೂ ಕೂಡ ನೀವು 5 ಲಕ್ಷದಿಂದ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಯಾರ ಕಡೆ ಇನ್ವೆಸ್ಟ್ಮೆಂಟ್ ಐತಿ ಅವ್ರು ಏನು ಮಾಡಿರಿ, ಅವ್ರ ಇನ್ವೆಸ್ಟ್ಮೆಂಟನ್ನು ಪ್ರಾಪರ್ಲಿ ಕ್ಯಾಟಗರೈಸ್ ಮಾಡಿ, ಕಾಸ್ಟ್ ಕಟಿಂಗ್ ಮಾಡಿ, ಯಾವ ಥರ ನಾನು ಸ್ಪೆಂಡ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಇನ್ವೆಸ್ಟ್ಮೆಂಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ನಾಗ ಇಂಪೆಕ್ಸ್ ಬಿಸ್ನೆಸ್ ಒಳಗೆ ಇನ್ವೆಸ್ಟ್ಮೆಂಟ್ನ ನೋಡಿದ್ವಿ ಅಂತಂದ್ರೆ ನೀವು ಸ್ಮಾಲ್ ಟು ಸ್ಮಾಲ್ ಅಂತಂದ್ರೆ ಒಂದು 10-20 ಸಾವಿರ ರೂಪಾಯಿ 10,000 ರೂಪಾಯಿ ಒಳಗೂ ನೀವು ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ಬೋದು. ಎಂಥ ಪ್ರಾಡಕ್ಟ್ಸ್? ನೀಡಲ್ಸ್, ಸೂಜಿ. ಈಗ ಸೂಜಿ ಅಂತರೂ ಪೂರಾ ಹೋಲ್ ಕಂಟೈನರ್ ಅಂತೂ ತುಂಬ್ಕೊಂಡು ಸೂಜಿ ಯಾರು ತೊಗೊಳಂಗಿಲ್ಲ, ಅಷ್ಟು ಮಾರಕ್ಕೂ ಆಗಂಗಿಲ್ಲ ಅವ್ರಿಗೆ ಜಿಂದಗಿ ಮಟ್ಟ ಪೂರಾ. ಓಕೆ. ಅದಕ್ಕೆ ನೀಡಲ್ಸ್ ಏನದಾವು ಒನ್ ಆಫ್ ದ ಸ್ಮಾಲೆಸ್ಟ್ ಕ್ಯಾಟಗರಿ. ಓಕೆ. ಈಗ ನೀವು ಸೂಜಿ ಎಕ್ಸ್ಪೋರ್ಟ್ ಮಾಡ್ಬೇಕಂತ ನಿಮಗೇನು ಒಂದು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಬೇಕಾಗಂಗಿಲ್ಲ. ನೀವು ಒಂದು 10,000 ರೂಪಾಯಿ ಒಳಗೆ ನೀವು ಸೂಜಿ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ. ಆದರೆ ಯಾರ ಕಡೆ 5 ಲಕ್ಷ ರೂಪಾಯಿ ಅದಾವು ಅವ್ರು ಈ ಪ್ರಾಡಕ್ಟಿಗೆ ಕೈ ಹಾಕ್ಬೇಡ್ರಿ. ಅದು ಶಾನೆತನ ಅಲ್ಲ. ಯಾಕಂತಂದ್ರೆ 10,000 ರೂಪಾಯಿ ಪ್ರಾಡಕ್ಟ್ ಮಾರಿ ನೀವು ಇದ್ರೊಳಗೆ ಪ್ರಾಫಿಟ್ ಎಷ್ಟು ಮಾಡ್ಬೋದು ಅಂತಂದ್ರೆ ಭಾಳ ಆದರೆ 20% ಮಾಡ್ಬೋದು. 20% ಅಂದ್ರೆ 2,000 ರೂಪಾಯಿ. ಓಕೆ. 20% 2,000 ರೂಪಾಯಿ ಭಾಳ ಆಯ್ತು ಅಂತ ತಿಳ್ಕೊರಿ. ಓಕೆ. 10,000 ರೂಪಾಯಿಗೆ 2,000 ರೂಪಾಯಿ, 10,000 ರೂಪಾಯಿಗೆ 2,000 ರೂಪಾಯಿ ನೀವು ಭಾಳ ಆಯ್ತು ನಿಮ್ಗೆ. 20% ಅಂದ್ರೆ ಭಾರಿ ಚಲೋ ಮಾರ್ಜಿನ್ ಐತ್ರಿ ಅಂತ ಅನ್ಬೋದು. ಆದ್ರೆ ಇದು 10,000 ರೂಪಾಯಿದು ಕಸ್ಟಮರ್ ನಿಮಗೆ ಹುಡುಕಕ್ಕೆ ದುಡ್ಡು ಏನು ಬೇಕಾಗ್ತಾವಲ್ಲ ಅದು ನಿಮಗೆ 10,000 ರೂಪಾಯಿಗಿನ್ನ ಜಾಸ್ತಿ ಬೇಕಾಗ್ತಾವೆ. ಯಾಕೆ? ನೀವು ಪೋರ್ಟ್ ಡೇಟಾಬೇಸ್ ತೊಗೋತೀರಿ, ನೀವು ಕಸ್ಟಮರ್ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀರಿ, ಮಾರ್ಕೆಟ್ ಸ್ಟಡಿ ಮಾಡ್ತೀರಿ, ಆ ಕಂಟ್ರಿಗಾರ ಹೋಗ್ತೀರಿ. ಸೊ ಸಪೋಸ್ ಈಗ ನೀಡಲ್ಸಿಗೆ ಏನು ಕಂಟ್ರಿ ಅಡ್ಡಾಡೋದು ಜरूरत ಅಂತ ತಿಳ್ಕೊರಿ. ಸೊ ಅಟ್ಲೀಸ್ಟ್ ಕಾಲರ್ ಮಾಡ್ತೀರಿ. ಓಕೆ. ಡೇಟಾಬೇಸ್ ತೊಗೋತೀರಿ, ಯಾರು ನೀಡಲ್ಸ್ ಪರ್ಚೇಸ್ ಮಾಡಕತ್ತಾರ ಅದನ್ನ ಹುಡುಕ್ತಿರಲ್ಲ ಮಾರ್ಕೆಟ್ನಾಗ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಿಮ್ದು ಏನೈತಿ, ಕಸ್ಟಮರ್ ಹುಡುಕೋದಾಗ್ಲಿ, ಆಮೇಲೆ ನೀಡಲ್ ಸೆಲ್ ಮಾಡಿ ನೀವು ಇದು 2,000 ರೂಪಾಯಿ ಗಳಿಸೋದಾಗ್ಲಿ, ಅದು ವ್ಯಾಲ್ಯೂ ನಿಮಗೆ ಎಷ್ಟು ಸಿಗಾಕತ್ತೈತಿ ಅದ್ರೊಳಗೆ ನಿಮಗೆ ಮಜಾ ಬರಾಕತ್ತಿತ್ತಂದ್ರೆ ನೀವು ಮಾಡ್ಬೋದು. ಅಥವಾ ನೀವು ಮಿನಿಮಮ್ ಏನೈತಿ ಒಂದು 1 ಲಕ್ಷ ರೂಪಾಯಿ ಇಷ್ಟು ವ್ಯಾಲ್ಯೂ ಇರುವಂಥ ಪ್ರಾಡಕ್ಟಿಗೆ ನೀವು ಕೈ ಹಾಕಿ ಹಾಕ್ರಿ. ಯಾಕಂತಂದ್ರೆ 5 ಲಕ್ಷ ರೂಪಾಯಿ ಸಪೋಸ್ ನಿಮ್ಮ ಕಡೆ ಅದಾವ ಅಂತಂದ್ರೆ ಆ 5 ಲಕ್ಷ ರೂಪಾಯಿ ಒಳಗೆ ಮಟೀರಿಯಲ್ ಕಾಸ್ಟ್ ನೀವು 1 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ 1 ಲಕ್ಷ ರೂಪಾಯಿದ್ದು ಮಟೀರಿಯಲ್ ನೀವು ಸೇಲ್ ಮಾಡಿದ್ಮೇಲೆ ನಿಮಗೆ ಒಂದು 10-20 ಸಾವಿರ ರೂಪಾಯಿ ಅದ್ರೊಳಗೆ ಸಿಕ್ಕು ಅಂತಂದ್ರೆ ನೀವು ಅದನ್ನು ಕಂಪೌಂಡಿಂಗ್ ಮಾಡ್ಕೊಂಡು ಮಾಡ್ಕೊತ ಹೋಗ್ಬೋದು. ರೊಟೇಷನ್ ಬೇಸಿಸ್ ಮೇಲೆ ನೀವು ಅದನ್ನು ಇನ್ವೆಸ್ಟ್ಮೆಂಟ್ ನಿಮ್ದು ಏನೈತಿ ರೀಇನ್ವೆಸ್ಟ್ ಮಾಡ್ಕೊತ ಅದನ್ನು ಬೆಳೆಸ್ಕೊತ ಹೋಗ್ಬೋದು. ನೀವು ಎಕ್ದಮ್ ಸಣ್ಣ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ನಿಮ್ಗೆ ಮಜಾ ಬರಂಗಿಲ್ಲ. ಓಕೆ. ಸೊ ಯಾರ ಕಡೆ 0 ರೊಕ್ಕ ಐತಿ ಅವ್ರು ಇಮಿಡಿಯೇಟ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಕಿಲ್ಸ್ ಡೆವಲಪ್ ಮಾಡಿರಿ. ಓಕೆ. ಸ್ಕಿಲ್ಸ್ ಡೆವಲಪ್ ಮಾಡಿ ಯಾರ ಕಡೆ ಕೆಲಸ ಮಾಡಿರಿ, ಸೇಲ್ಸ್ ಸ್ಕಿಲ್ಸ್ ಬೆಳೆಸ್ಕೋರಿ. ಇವ್ರದ್ದು ಪ್ರಾಡಕ್ಟ್ ತೊಗೊಂಡು ಮಾರ್ರಿ, ಮಾರ್ಕೆಟ್ನಾಗ ಮಾರಿ ಅದರಿಂದ ದುಡ್ಡು ಗಳಿಸ್ರಿ. ದುಡ್ಡು ಆದಮೇಲೆ ಸೆಕೆಂಡ್ ಲೆವೆಲ್ ಏನೈತಿ ಅದಕ್ಕೆ ಬಂದ ಮೇಲೆ ನೀವು ಮಿನಿಮಮ್ ಒಂದು 1 ಲಕ್ಷ ರೂಪಾಯಿ ಮಿನಿಮಮ್ ಹಾಕಿ ನೀವು ಸ್ಟಾರ್ಟ್ ಮಾಡಿರಿ. ಓಕೆ. 1 ಲಕ್ಷ ರೂಪಾಯಿ ಇದನ್ನು ಬರೀ ಮಟೀರಿಯಲ್ ಕಾಸ್ಟ್ ಹೇಳತ್ತೀನಿ ನಿಮಗೆ. ಓಕೆ. ನಿಮ್ಮದು ಕಂಪ್ನಿ ಸೆಟಪ್ ಕಾಸ್ಟ್
ಕಂಪ್ನಿ ಸೆಟಪ್ ಅದು ಇದು ಏನೈತಿ ಅದು ನಿಮ್ಮ ಒಂದು 30,000-40,000 ರೂಪಾಯಿ ನಿಮಗೆ ಬೇಕೇ ಆಗ್ತಾವೆ. ಓಕೆ, 30,000-40,000 ರೂಪಾಯಿ ನಿಮಗೆ ಹಾಕಿ ಒಂದು ಕಂಪ್ನಿ ಸೆಟಪ್ ಮಾಡಿ. ನಾವು ಯಾವಾಗಲೂ ಜನರಿಗೆ ಏನು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಇನ್ ದ ಸೆನ್ಸ್, ಎಲ್ಲಿ ತನಕ ನೀವು ಅದನ್ನು ಪಡೆಯಂಗಿಲ್ಲ ಅಲ್ಲಿ ತನಕ ಅದು ನಿಮ್ಮ ಕಡೆ ಆಲ್ರೆಡಿ ಐತೆ ಅಂತ ಹೇಳಿ ನೀವು ಮಂದಿಗೆ ಹೇಳ್ಕೊಂತ ಹೋಗ್ರಿ. ಸೊ ಇದು ಮೋಸ ಮಾಡೋದು ಅನ್ನಂಗಿಲ್ಲ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಯೂಶ್ವಲಿ ಬಿಸ್ನೆಸ್ ಒಳಗೆ ಒಂದು ಪ್ರಾಪರ್ ಸ್ಟ್ರಾಟಜಿಕ್ ವೇ ಒಳಗೆ ಇದನ್ನು ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ. ಯಾಕಂತಂದ್ರೆ ಕಸ್ಟಮರ್ಸ್ ಇಮಿಡಿಯೇಟ್ಲಿ ಇಲ್ಲೇ ಫೇಸ್ ಟು ಫೇಸ್ ಆಗಕ್ಕಾಗಂಗಿಲ್ಲ. ಓಕೆ, ನೀವು ಯಾವಾಗ ನೀವು ಅವ್ರ ಕಂಟ್ರಿಗೆ ಹೋಗಿ ನೀವು ಅವ್ರಿಗೆ ಬೆಟ್ ಆಗ್ತಿರ್ತೀರಿ, ನಾವು ಅಲ್ಲಿ ಹೋಗಿ ನಮ್ದು ಫ್ಯಾಕ್ಟ್ರಿ ಐತ್ರಿ, ನಮ್ದು ಹೊಲ ಐತ್ರಿ, ನಮ್ದೆಲ್ಲ ಪ್ರೊಡಕ್ಷನ್ ನಮ್ದು ಐತ್ರಿ ಅಂತೇಳಿ ನೀವು ಎದಿ ತಟ್ಟಿಸಿ ಹೇಳ್ಬೇಕಾಗ್ತೈತಿ. ಅವಾಗ ನಿಮ್ಮ ಜೋಡಿ ಅವ್ರ ಬಿಸ್ನೆಸ್ ಮಾಡಕ್ಕೆ ಅಂತಾರ. ನೀವು ಹೋಗಿ ನಾ ಟ್ರೇಡರ್ ಅದೇನ್ರಿ ಅಂತ ಹೇಳಿದ್ರಿ ಅಂತಂದ್ರೆ ಸಾಧ್ಯನೇ ಇಲ್ಲ, ಅವ್ರು ಮಾಡಂಗಿಲ್ಲ. ಓಕೆ, ಸೊ ಅದಕ್ಕೆ ನಾವೇನಂತೀವಿ, 20,000-30,000 ರೂಪಾಯಿ 40,000 ರೂಪಾಯಿ ನಿಮ್ದು ಖರ್ಚ ಎಲ್ಲ ಆಗ್ತೈತೆ ಅಂತಂದ್ರೆ ಕಂಪನಿ ಪ್ರಾಪರ್ ಒಂದು ಕಂಪ್ನಿ ಸೆಟಪ್ ಮಾಡಿ, ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿ, ಅದರ ಅರೌಂಡ್ ಒಂದು ಸ್ಟೋರಿ ಕಟ್ಟಿ, ನೀವು ಒಂದು ಅದಕ್ಕೆ ವಿಡಿಯೋ ಮಾಡಿ, 1 ಮಿನಿಟ್ ವಿಡಿಯೋ ಮಾಡಿ, ಇದ್ರ ಒಳಗೆ ಎಲ್ಲನೂ ಖರ್ಚಾಗ್ತಾವೆ. ಇದು ಸುಮ್ಮನೆ ಫ್ರೀ ಆಫ್ ಕಾಸ್ಟ್ ಆಗಂಗಿಲ್ಲ. ಓಕೆ, ಒಂದು ಮಿನಿಮಮ್ 30,000-40,000 ರೂಪಾಯಿ ನೀವು ಖರ್ಚ ಮಾಡಿ ಒಂದು ಕಂಪ್ನಿ ಪ್ರೊಫೈಲ್, ಒಂದು ಪೋರ್ಟ್ಫೋಲಿಯೋ ನೀವು ಬಿಲ್ಡ್ ಮಾಡ್ತೀರಿ. ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಆದಮೇಲೆ ಆ ಪೋರ್ಟ್ಫೋಲಿಯೋ ನೀವು ಕಸ್ಟಮರ್ ಮುಂದೆ ಪ್ರೆಸೆಂಟ್ ಮಾಡ್ತೀರಿ. ಓಕೆ, ಇದೆಲ್ಲ ಇರಲಾರ್ದು ಬರೀ ನಾವು ಬಾಯಿ ಮಾತಲ್ಲಿ ಮಾತಾಡ್ಕೊಂಡು ಕುಂತ್ರೆ ಆಗಂಗಿಲ್ಲ. ಓಕೆ, ಸೊ ದ್ಯಾಟ್ಸ್ ಹೌ ಇಟ್ ಈಸ್. ಸೊ ಇನ್ವೆಸ್ಟ್ಮೆಂಟ್ ಪಾರ್ಟಿಗೆ ಏನೈತಿ, ಎಕ್ದಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ನಾ ಸಜೆಸ್ಟ್ ಮಾಡೋದು 10,000ದಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ 1,00,000 ರೂಪಾಯಿ ನೀವು ಸ್ಟಾರ್ಟ್ ಮಾಡ್ರಿ, 1,00,000 ರೂಪಾಯಿ ಹಾಕ್ರಿ ಅಂತ ಹೇಳ್ತೀನಿ. ಬಟ್ ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ಏನೈತೆ ಅಂತಂದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಟು ಪ್ರಾಡಕ್ಟ್ ಈಗ ಭಾಳ ಮಂದಿ ಏನಿರ್ತೈತಿ, ಅವರಿಗೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಇರಂಗಿಲ್ಲ. ಓಕೆ, ನಾವು ಎಷ್ಟು ಮಾಡ್ತೀವಿ ರೀ, 10-20 ಲಕ್ಷ 30 ಲಕ್ಷನೂ ಮಾಡ್ತೀವಿ ಅಂತ ರೆಡಿ ಇರ್ತಾರೆ. ಸೊ ಅವ್ರಿಗೆ ಇದು ಕ್ವೆಶನ್ ಇತ್ತು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು ರೀ ಅಂತೇಳಿ ಅವ್ರಿಗೆ ಇದು ಕ್ವೆಶನ್ ಇತ್ತು ಅಂತಂದ್ರೆ, ಅವಾಗ ಅದು ಡಿಪೆಂಡ್ ಆಗ್ತೈತಿ ನಿಮ್ಮ ಪ್ರಾಡಕ್ಟ್ ಮೇಲೆ. ಓಕೆ, ನೀವೇನು ಪ್ರಾಡಕ್ಟ್ ಸೇಲ್ ಮಾಡಕತ್ತೀರಿ ಅದ್ರ ಮೇಲೆ ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅದು ನಿಮ್ಗೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಪ್ರಾಡಕ್ಟ್ನಾಗೂ ಹೆಂಗೈತಿ, ದೇರ್ ಆರ್ 2 ಟೈಪ್ಸ್. ಒಂದು ಏನೈತೆ ಅಂತಂದ್ರೆ B2B, ಎರಡನೇದು ಏನೈತೆ ಅಂತಂದ್ರೆ B2C. ಓಕೆ, B2B ನೀವು ಯಾವಾಗ ಮಾಡ್ತೀರಿ, ಅವಾಗ ಯಾರಿಗೆ ಕೊಡ್ತೀರಿ ನೀವು, ಹೋಲ್ಸೇಲರ್ಸಿಗೆ ಕೊಡ್ತೀರಿ. ಹೋಲ್ಸೇಲರ್ಸ್, ಇಂಪೋರ್ಟರ್ಸ್, ಓಕೆ, ಇನ್ಸ್ಟಿಟ್ಯೂಷನಲ್ ಸೇಲ್ಸ್. B2C ಅಂತಂದ್ರೆ ರಿಟೇಲ್. ಓಕೆ, B2Bನಾಗ ನೀವು ದೊಡ್ಡ ದೊಡ್ಡ ಪ್ಯಾಕೇಜಿಂಗ್ ಮಾಡಿ ಅವರಿಗೆ ಮಾರ್ತೀರಿ. B2Cನಾಗ ಏನಾಗ್ತೈತೆ ಅಂತಂದ್ರೆ, ನೀವು 100 ಗ್ರಾಮ್ ನಿಮ್ಮ ಮಸಾಲ ಪ್ಯಾಕೆಟ್ ಇತ್ತಂದ್ರೆ ನೀವು 100 ಗ್ರಾಮ್ನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. 100 ಗ್ರಾಮ್, 500 ಗ್ರಾಮ್, 1 kg, ಅದ್ರ ಮ್ಯಾಗ ಮತ್ತು ನೀವು ಲೇಬಲ್ ಮಾಡೋದು. ಓಕೆ, ಅದ್ರ ಹಿಂದೆಲ್ಲ ನೀವು ಬರೆಯೋದು, ಇದೆಲ್ಲನೂ ಖರ್ಚಾಯ್ತು ಇದ್ರೊಳಗೆ. ಓಕೆ, ನಿಮ್ದು ಇದು ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕೇಜಿಂಗ್ ನಿಮ್ದೆಲ್ಲನೂ ಮಸ್ತ್ ಆಸ್ಥೆಟಿಕಲಿ ಚಲೋ ಕಾಣುವಂಥ ನಿಮ್ಮ ಪ್ಯಾಕೇಜಿಂಗ್ ಇರಬೇಕು. ಪ್ಯಾಕೇಜಿಂಗಿಗೆ ನೀವು ಖರ್ಚು ಮಾಡಬೇಕಾಗುತ್ತೆ. ಓಕೆ, ಪ್ಯಾಕೇಜಿಂಗಿಗೆ ಖರ್ಚು ಮಾಡಿ ಬೇರೆ ಕಂಟ್ರಿ ಒಳಗೆ ಸೂಪರ್ ಮಾರ್ಕೆಟ್ಸ್, ಹೈಪರ್ ಮಾರ್ಕೆಟ್ಸ್, ಇವೆಲ್ಲ ಗ್ರೋಸರಿ ಸ್ಟೋರ್ಸ್, ಅಲ್ಲಿ ಹೋಗಿ ಒಂದು ಶೆಲ್ಫ್ ತೊಗೊಂಡು ಆ ಶೆಲ್ಫ್ನಾಗ ನಿಮ್ಮ ಪ್ಯಾಕೇಜ್, ಹೊಸ ಪ್ಯಾಕೇಜನ್ನು ಅಲ್ಲೇ ಡಿಸ್ಪ್ಲೇ ಮಾಡಬೇಕಾಗ್ತೈತಿ. ಅದನ್ನು ಮಾಡೋಕೆ ಅವರು ಫ್ರೀನಾಗಿ ಮಾಡೋಂಗಿಲ್ಲ, ಅವ್ರು ಅದ್ರದ್ದು ರೊಕ್ಕ ತೊಗೋತಾರೆ, ಅವ್ರದ್ದು ಅದ್ರದ್ದು ಡಿಪಾಸಿಟ್ ಅಮೌಂಟ್ ತೊಗೋತಾರೆ. ಓಕೆ, ಡಿಪಾಸಿಟ್ ಅಮೌಂಟ್ ನೀವು ಅಲ್ಲಿ ಕೊಟ್ಟು ನಿಮ್ದು ಹೊಸ ಪ್ಯಾಕೇಜಸ್ ಅಲ್ಲೆಲ್ಲ ಶೆಲ್ಫ್ ಮ್ಯಾಗ ಇಡ್ತೀರಿ. ಒಂದು 4 ತಿಂಗಳಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಚಲೋ ರೆಸ್ಪಾನ್ಸ್ ಇಲ್ಲ, ಯಾರೂ ತೊಗೊಳಕತ್ತಿಲ್ಲ. ಓಕೆ, ಅವಾಗ ನೀವೇನು ಮಾಡ್ತೀರಿ, ಮತ್ತೆ ಇದನ್ನ ವಾಪಸ್ ತೊಗೊಂಬರ್ತೀರಿ, ಮತ್ತೆ ಪ್ಯಾಕೇಜಿಂಗ್ ಚೇಂಜ್ ಮಾಡ್ತೀರಿ, ಅಟ್ರಾಕ್ಟಿವ್ ಪ್ಯಾಕೇಜಿಂಗ್, ಇನ್ನೂ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಏನೋ ಬೇರೆ ಡಿಸೈನ್ ಮಾಡಿ ಮತ್ತೆ ನೀವು ಅಲ್ಲಿ ಹೋಗಿಡ್ತೀರಿ. ಸೊ ಇದು ಒಂದು 4 ಸತಿ ನೀವು ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ರೆಸ್ಪಾನ್ಸ್ ಹೆಂಗೈತಿ. ಅಥವಾ ನೀವು ಲಕ್ಕಿ ಇದ್ರಿ, ನಿಮ್ಮ ಪ್ಯಾಕೇಜಿಂಗ್ ಎಕ್ದಮ್ ಚಲೋ ಇತ್ತು ಅಂತಂದ್ರೆ ಫಸ್ಟ್ ಟೈಮಿಗೂ ನಿಮ್ದು ಎಲ್ಲನೂ ಸೇಲ್ ಆಗಿಬಿಡ್ಬೋದು. ಅದೆಲ್ಲ ನಸೀಬ್ ಮೇಲೆ ಹೋಗ್ತೈತಿ. ಓಕೆ, ಸೊ ಹೀಗಾಗಿ ನಾವು ಯೂಶ್ವಲಿ ಏನು ಹೇಳ್ತೀವಿ ಅಂತಂದ್ರೆ B2B ಫೋಕಸ್ ಮಾಡಿರಿ. B2B ಒಳಗೆ ಏನಾಗ್ತೈತಿ, ಡೈರೆಕ್ಟ್ಲಿ ನಿಮಗೆ ಹೋಲ್ಸೇಲ್ ಕ್ಲೈಂಟ್ ಸಿಗ್ತಾರ. ನೀವೇನು ಪ್ಯಾಕಿಂಗ್ ಮಾಡೋದು ನೆಸೆಸರಿ ಇಲ್ಲ. 5 ಕಿಲೋ 10 ಕಿಲೋ 20 ಕಿಲೋ 50 ಕಿಲೋ ಪ್ಯಾಕೇಜಿಂಗ್ ಒಳಗೆ ನೀವು ಅವ್ರಿಗೆ ಕೊಡ್ರಿ. ಅವ್ರ ಪ್ಯಾಕೇಜಿಂಗ್ನಾಗರ ಮಾರಲಿ, ಅವ್ರು ಹಂಗೆ ಮಾರಲಿ, ಅವ್ರು ಏನೇ ಮಾಡಲಿ, ಅದು ಅವ್ರ ಸಂಬಂಧ, ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ನಿಮ್ದೇನು ತಲೆ ಕೆಡಿಸ್ಕೊಳ್ಳೋದು ಜರುರತ್ತಿಲ್ಲ. ಸೊ ಅದಕ್ಕೆ B2B ಫೋಕಸ್ ಮಾಡಿರಿ. B2B ಮಾಡಿದ್ರಿ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ನೂ ಕಡಿಮೆ ಆಗ್ತೈತಿ. ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಅದರೊಳಗೆಲ್ಲ ನೀವು ದುಡ್ಡು ಹಾಕೋದು ಜರುರತ್ತಿಲ್ಲ. B2C ಹೋದ್ರಿ ಅಂತಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಪ್ಲಸ್ ಫಸೈ ಲೈಸೆನ್ಸ್, FDA, US FDA ಅವು ಇವು ಎಲ್ಲನೂ ಲೈಸೆನ್ಸಿಂಗ್ ನೀವೆಲ್ಲ ತೆಗಿಬೇಕು. ಯಾಕಂತಂದ್ರೆ ನೀವು ಯಾವುದೋ ಒಂದು ಕಂಟ್ರಿ ಒಳಗೆ ನೀವು ರಿಟೇಲ್ನಾಗ ಹೋಗಿ ಮಾರೋರದಿರಿ. ಓಕೆ, ಆಮೇಲೆ ಜನ ಅದನ್ನು ತಿನ್ನೋರು ಅದಾರ, ಅಥವಾ ಅವ್ರು ಡೈರೆಕ್ಟ್ಲಿ ಕನ್ಸ್ಯೂಮ್ ಮಾಡೋರು ಅದಾರ. ಆಮೇಲೆ ಅದು ಫುಡ್ ಪ್ರಾಡಕ್ಟ್ ಇತ್ತಂತಂದ್ರೆ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಕನ್ಸ್ಯೂಮ್ ಮಾಡಕತ್ತಾರ ಅವ್ರ ಜನ ಅಂತಂದ್ರೆ ರೆಗ್ಯುಲೇಷನ್ಸ್ ಕೆಲವೊಂದು ಕಂಟ್ರಿದು ಭಾಳ ಸ್ಟ್ರಿಕ್ಟ್ ಇರ್ತಾವೆ. ಅದ್ರ ತಕ್ಕಂಗೆ ನೀವೆಲ್ಲನೂ ಲೈಸೆನ್ಸಿಂಗ್, ಸರ್ಟಿಫಿಕೇಶನ್ ಅದೆಲ್ಲ ಮಾಡಬೇಕಾಗುತ್ತೆ. ಎಲ್ಲದ್ರೊಳಗೆ ರೊಕ್ಕ ಖರ್ಚಾಯ್ತಿ. ಓಕೆ, ಸೊ ಮಿನಿಮಮ್ ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರಿ ಅಂತಂದ್ರೆ B2B ಒಳಗೆ ಸ್ಟಾರ್ಟ್ ಮಾಡಿರಿ. B2B ಒಳಗೆ ಸ್ಟಾರ್ಟ್ ಮಾಡಿದ್ಮೇಲೆ ಹೋಲ್ಸೇಲರ್ಸ್, ಇಂಪೋರ್ಟರ್ಸ್
ಆಮೇಲೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಇಂಥವ್ರಿಗೆಲ್ಲ ನೀವು ಬಲ್ಕ್ನಾಗ ಸೇಲಿಂಗ್ ಮಾಡ್ಬೋದು. ಓಕೆ, ಅಥವಾ ವೈಟ್ ಲೇಬ್ಲಿಂಗ್ ಮಾಡಿ ಸೇಲಿಂಗ್ ಮಾಡಿರಿ. ವೈಟ್ ಲೇಬ್ಲಿಂಗ್ ಮಾಡಿನೂ ಕೊಡ್ಬೋದು ನೀವು, ದ್ಯಾಟ್ ಈಸ್ ಆಲ್ಸೋ ಫೈನ್. ಸೊ ಈ ಕೇಸ್ ಒಳಗೆ ಇನ್ವೆಸ್ಟ್ಮೆಂಟ್ಸ್ ಈ ಥರ ಡಿಫರ್ ಆಗ್ತಾವೆ. ಓಕೆ, ಪ್ರಾಡಕ್ಟ್ ಟು ಪ್ರಾಡಕ್ಟ್ ಪ್ಲಸ್ B2B ಆರ್ B2C ಬೇಸ್ಡ್ ಆನ್ ದ್ಯಾಟ್ ನಿಮ್ದು ಇನ್ವೆಸ್ಟ್ಮೆಂಟ್ ಚೇಂಜ್ ಆಗ್ತೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಇನ್ವೆಸ್ಟ್ಮೆಂಟ್ ಯಾರಿಗೆ ಇದು ಕ್ವಶನ್ ಇತ್ತು ಭಾಳ ಮಂದಿಗೆ, ಇನ್ವೆಸ್ಟ್ಮೆಂಟ್ ಯಾವ ಥರ ನಾವು ಮಾಡ್ಬೇಕು, ಎಷ್ಟು ಮಿನಿಮಮ್ ಆಗ್ತೈತಿ, ಇದು ಮಿನಿಮಮ್ ಎಷ್ಟು ಆಗ್ತೈತಿ, ಇಷ್ಟ ಆಗ್ತೈತಿ ಅಷ್ಟ ಆಗ್ತೈತಿ ಅಂತ ಹೇಳಿ ನಾವು ಒಂದು ಗೆರಿ ಕೊರದು ನಾವು ಹೇಳೋಕ್ಕಾಗಂಗಿಲ್ಲ. ಇದು ಇಷ್ಟ ಇನ್ವೆಸ್ಟ್ಮೆಂಟ್ ನಿಮಗೆ ಬೇಕಾಗುತ್ತೆ ಅಂತ ಹೇಳಿ. ನಿಮ್ಮ ಸ್ಟ್ರಾಟಜಿ ಚೇಂಜ್ ಆಯ್ತು ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತೈತಿ. ಓಕೆ, ಈಗ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ, ಅವ್ರದ್ದು ಸ್ವಲ್ಪ ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ನೂ ಹೆಚ್ಚಾಗುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗತೈತೆ ಅಂತಂದ್ರೆ ಅದ್ರ ತಕ್ಕಂಗೆ ಬಿಸ್ನೆಸ್ನು ಬರ್ತಿರ್ತೈತಿ. ಓಕೆ, ನೀವು ಬರೀ ಇನ್ವೆಸ್ಟ್ಮೆಂಟ್ ಹೆಚ್ಚಾಗೋದು ನಮ್ಮ ಕೈಯಾಗಿಂದ ಹೋಗೋದು ಅಷ್ಟೇ ನೀವು ನೋಡಕ್ಕೆ ಹೋಗ್ಬೇಡ್ರಿ. ಹೋಗಾಕತ್ತೈತಿ ಅದ್ರ ಸಂಬಂಧ ಅದು ನೀವು ಹೊಳ್ಳೆ ನಿಮಗೆ ವಾಪಸ್ ಬರಾಕ ನೀವು ಹೋಗಾತೈತಲ್ಲ. ಮಾರ್ಕೆಟಿಂಗ್ ಮಾಡಾಕತ್ತೀರಿ, ಅಲ್ಲಿ ಜನರಿಗೆ ಗೊತ್ತಾಗತೈತೆ ಅಂತಂದ್ರೆ ಅವ್ರು ನಿಮ್ಗೆ ವಾಪಸ್ ಆರ್ಡರ್ ಕೊಡ್ತಾರ, ಅದ್ರ ಸಲುವಾಗಿ ನೀವು ಖರ್ಚು ಮಾಡತ್ತೀರಿ. ಸೊ ಅದನ್ನು ಪ್ರಾಪರ್ ವೇನಾಗ ಖರ್ಚು ಮಾಡೋದು ಅದೇ ಇಂಪಾರ್ಟೆಂಟ್ ಐತೆ, ಅದನ್ನು ನೀವು ಕಲಿಬೇಕಾಗುತ್ತೆ. ಓಕೆ, ಸೊ ಯಾವ ವೇಸ್ನಾಗ ನಾವು ಅಪ್ರೋಚ್ ಮಾಡ್ಬೇಕು, ಯಾವ ವೇಸ್ನಾಗ ನಾವು ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡ್ಬೇಕು ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮಾಡೋಕ್ಕೆ, ಅವ್ರ ಟೇಸ್ಟ್ ಏನೈತಿ, ಅವ್ರ ಕಲ್ಚರ್ ಏನೈತಿ, ಇದನ್ನೆಲ್ಲನೂ ಸ್ಟಡಿ ಮಾಡಿ ಆಮೇಲೆ ನೀವು ಮಾಡಿದ್ರಿ ಅಂತಂದ್ರೆ ಅವಾಗ ನಿಮಗದು ಯೂಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಬ್ಲೈಂಡ್ಲಿ ನೀವು ಖರ್ಚು ಮಾಡ್ಕೊತ ಇದ್ರಿ, ನಾ ಇಷ್ಟೊಂದು ಇನ್ವೆಸ್ಟ್ ಮಾಡಾಕತ್ತೀನಿ ಆದರೆ ಏನೂ ವಾಪಸ್ ರಿಟರ್ನ್ ಬರಾಕತ್ತಿಲ್ಲ ಅಂತ ನೀವು ಅನ್ಬೋದು. ಆದ್ರೆ ನೀವು ಪ್ರಾಪರ್ ಡಿರೆಕ್ಷನ್ ಒಳಗೆ ಮಾಡಾಕತ್ತಿಲ್ಲ. ಅದ್ರ ಸಲುವಾಗಿನ ಯಾರು ಒಬ್ರು ಮೆಂಟರ್ಸ್, ಕೋಚಸ್ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಆದ್ರೆ ಚಲೋ ಮೆಂಟರ್, ಕೋಚಸ್ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದನ್ನ ವಿಚಾರ ಮಾಡಿ ಸ್ಟ್ರಾಟಜಿಕಲಿ ನೀವು ಖರ್ಚು ಮಾಡಬೇಕಾಗ್ತೈತಿ. ಸುಮ್ಮನೆ ನೀವು ಮಾಡಾಕತ್ತೀರಿ ಅಂತಂದ್ರೆ ಅದು ವರ್ಕೌಟ್ ಆಗಂಗಿಲ್ಲ. ಸೊ ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿರ್ಬೋದು. ಇನ್ವೆಸ್ಟ್ಮೆಂಟ್ ಝೀರೋ ಇನ್ವೆಸ್ಟ್ಮೆಂಟ್ ಅಂತೂ ಆಗಂಗಿಲ್ಲ, ಆದ್ರೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಬೇಕ ಅಂತೇನೂ ಇರಂಗಿಲ್ಲ. ನಿಮ್ದು ಸ್ಕಿಲ್ ಸೆಟ್, ನಿಮ್ಮ ತಲೆ, ನಿಮ್ಮ ಮನಸ್ಸು ಇದೆಲ್ಲ ಮ್ಯಾಟ್ರ್ ಆಗ್ತೈತಿ, ನಿಮ್ಮ ಮೈಂಡ್ ಸೆಟ್ ಮ್ಯಾಟ್ರ್ ಆಗ್ತೈತಿ. ಸೊ ನಿಮ್ಮ ಮೈಂಡ್ ಸೆಟ್ ನಿಮ್ಗೆ ಇದು ಹೆಂಗರನ ಮಾಡಬೇಕಪ್ಪ ಅಂತಿತ್ತಂತಂದ್ರೆ ನೀವು ರೊಕ್ಕ ಎಲ್ಲಿಂದ ಹುಟ್ಟಿಸ್ತೀರಿ. ಓಕೆ, ಆಮೇಲೆ ನೀವು ಮಾಡಕ್ಕಲ್ಲಿ ಇಳಿದ್ರಿ ಅಂತಂದ್ರೆ ರೊಕ್ಕ ಹುಟ್ಕೊಂತ ಹೋಗ್ತಾವೆ, ಏನೇನಾರ ಆಗ್ತೈತಿ ನಿಮ್ಮ ಫೇವರ್ನಾಗ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀವು ವಿಚಾರ ಮಾಡಿರಿ ಮೊದಲು. ಅದು ಬಿಟ್ಟು ನನ್ನ ಕಡೆ ರೊಕ್ಕನೇ ಇಲ್ಲ, ನಾ ಹೆಂಗೆ ಮಾಡಲಿ ಅಂತೇಳಿ ಮಾಡ್ಕೊಂಡು ಕುಂತೀರಿ ಅಂತಂದ್ರೆ ಏನೂ ಉಪಯೋಗ ಆಗಂಗಿಲ್ಲ. ಅದು ಯಾರೂ ಬಂದು ನಿಮಗೆ ರೊಕ್ಕ ಕೊಡಂಗಿಲ್ಲ. ಆಮೇಲೆ ಯಾರೋ ನಿಮ್ಮ ಮ್ಯಾಗ ಒಬ್ರು ಯಾರು ರೊಕ್ಕ ಹಚ್ಬೇಕು, ನಿಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ ನಿಮ್ಮ ಮ್ಯಾಗ ರೊಕ್ಕ ಹಚ್ಬೇಕಂತಂದ್ರೆ ಅವ್ರು ಏನು ನೋಡಿ ಹಚ್ಬೇಕು. ನೀವು ಇದು ಹಿಂಗೆ ಅನ್ಸ್ಕೊಂತ ಕುಂತ್ರ ಅವ್ರು ನಿಮ್ಮ ಮ್ಯಾಗ ರೊಕ್ಕ ಹಚ್ತಾರ? ಇಲ್ಲ. ನೀವು ಕಾನ್ಫಿಡೆನ್ಸ್ ತೋರಿಸ್ಬೇಕಾಗುತ್ತೆ. ಆಮೇಲೆ ಕಾನ್ಫಿಡೆನ್ಸ್ ನಿಮಗೆ ಹಂಗೆ ಸುಮ್ಮನೆ ಅವಾನಾಗ ಕಾನ್ಫಿಡೆನ್ಸ್ ತೋರ್ಸಕ್ಕೆ ಆಗಂಗಿಲ್ಲ. ಕಾನ್ಫಿಡೆನ್ಸ್ ತೋರಿಸ್ಬೇಕಂದ್ರೆ ನಿಮ್ಮ ಕಡೆ ಸ್ಕಿಲ್ ಸೆಟ್ ಬೇಕು. ಸ್ಕಿಲ್ ಸೆಟ್ ಇತ್ತಂತಂದ್ರೆ ನೀವು ಕಾನ್ಫಿಡೆನ್ಸ್ ತೋರಿಸ್ಬೋದು. ಸ್ಕಿಲ್ ಸೆಟ್ ಎಲ್ಲಿಂದ ಬರ್ತೈತಿ? ಕೋಚಿಂಗ್ ತೊಗೋರಿ, ಟ್ರೈನಿಂಗ್ ತೊಗೋರಿ, ಮಾರ್ಕೆಟ್ನಾಗ ಅಡ್ಡಾಡ್ರಿ. ಓಕೆ, ಸೇಲ್ಸ್ ಮಾಡಿರಿ, ಯಾವ್ದಾರು ಕಂಪ್ನಿಗೆ ಹೋಗಿ ಅವ್ರ ಪ್ರಾಡಕ್ಟ್ಸ್ ಮಾರ್ಕೊಡ್ರಿ, ಅವರಿಗೆ ಕಮಿಷನ್ ಏಜೆಂಟ್ ಆಗ್ರಿ. ಮೊದಲು ನಿಮ್ಮ ಕಡೆ ಝೀರೋ ದುಡ್ಡು ಇತ್ತಂತಂದ್ರೆ ಇದನ್ನೆಲ್ಲ ಮಾಡಿ ಆಮೇಲೆ ನೀವು ಕಲ್ತು ಅವಾಗ ನೀವು ಮಾರ್ಕೆಟ್ನಾಗ ಹೋಗಿ ಹೇಳ್ಬೋದು ನನಗೆ ಈ ಸ್ಕಿಲ್ ಐತಿ, ನೀವು ನನ್ನ ಮ್ಯಾಗ ದುಡ್ಡು ಹಚ್ಚಿರಿ, ನಾನು ನಿಮಗೆ ರೊಕ್ಕ ಮಾಡ್ಕೊಡ್ತೀನಿ. ಓಕೆ, ಸ್ಟ್ರಾಟಜಿ ಕರೆಕ್ಟ್ ಮಾಡಿದ್ರಿ ಅಂತಂದ್ರೆ ಎಲ್ಲ ಪಾಸಿಬಲ್ ಐತಿ. ಇಲ್ಲ ಡಿರೆಕ್ಟ್ಲಿ ಪ್ರಾಫಿಟ್ ಟು ಪ್ರಾಫಿಟ್, ಇಲ್ಲ ನಾ ಇಷ್ಟು ರೊಕ್ಕ ಹಾಕ್ತೀನಿ, ಇಷ್ಟು ರೊಕ್ಕ ತೆಗಿತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲ ಇದು. ನಿಮ್ಮ ಲಾಂಗ್ ಟರ್ಮ್ ಗೋಲ್ ಇರಬೇಕು, ಒಂದು ವಿಷನ್ ಇರಬೇಕು. ಸುಮ್ಮನೆ ನಾ ಎಲ್ಲರೂ ಮಾಡಕತ್ತಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಜಾ ಐತಿ, ನಾ ಬೇರೆ ಕಂಟ್ರಿಗೆ ಅಡ್ಡಾಡ್ಬೋದು, ನಾ ಮಜಾ ಮಾಡ್ಬೋದು, ಚೈನಿ ಮಾಡ್ಬೋದು, ಈ ವಿಚಾರ ಮಾಡ್ಕೊಂಡು ನಾ ಜಾಸ್ತಿ ಪ್ರಾಫಿಟ್ ಗಳಿಸ್ಬೋದು, ಇಂಥವೆಲ್ಲ ಸಣ್ಣ ವಿಚಾರ ಇಟ್ಕೊಂಡು ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಬರಾಕತ್ತಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ತ್ರಾಸ ಆಗ್ತೈತೆ ಮುಂದೋಗಿ. ಸೊ ಹೀಗಾಗಿ ನಿಮ್ದು ಪರ್ಪಸ್ ಆಮೇಲೆ ನಿಮ್ದು ವಿಷನ್ ಏನೈತಿ ಅದು ಕ್ಲಿಯರ್ ಇಟ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡಿರಿ. ಮನಿ, ದುಡ್ಡು ಏನೈತಿ, ದಿಸ್ ಇಸ್ ಆಲ್ವೇಸ್ ಅ ಬೈ ಪ್ರಾಡಕ್ಟ್. ಓಕೆ, ನೀವು ಕೆಲಸ ಮಾಡಿರಿ, ಮೆಹನತ್ ಮಾಡಿರಿ, ಅದು ತಾನೇ ನಿಮ್ಮ ಹಿಂದೆ ಬರ್ತೈತಿ. ನೀವು ದುಡ್ಡು ಇತ್ತಂದ್ರನ ಮಾಡ್ತೀನಿ, ದುಡ್ಡಿನ ಸಲುವಾಗಿ ಮಾಡ್ತೀನಿ ಅಂತಂದ್ರೆ ಅದು ಆಗಂಗಿಲ್ಲ. ಐ ಗೆಸ್ ಐ ಹ್ಯಾವ್ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್. ಇನ್ನೂ ಏನಾದರೂ ಕ್ವೆಶನ್ಸ್, ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ. ಐ ಕ್ಯಾನ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಸೊ ಆಲ್ ದಿ ಬೆಸ್ಟ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್, ಬಾಯ್.